ಕೊಲೆ ಕೇಸ್ನಲ್ಲಿ ಜೈಲಲ್ಲಿರುವಂತಹ ದರ್ಶನ್ಗೆ ಐಟಿ ಸಂಕಷ್ಟ ಎದುರಾಗ್ತಾ ಇದೆ. ದರ್ಶನ್ ಮನೆ ಮೇಲೆ ಐಟಿ ದಾಳಿಯನ್ನ ಮಾಡುವುದಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು. ಜೈಲಿನಲ್ಲಿರುವಂತಹ ದರ್ಶನ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು. 2:45ಕ್ಕೆ ಹೋಗಿ ದರ್ಶನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಅಧಿಕಾರಿಗಳು. ಇವತ್ತು ಕೃತ್ಯಕ್ಕೆ ಬಳಸಿದಂತಹ ಹಣದ ಮೂಲದ ಬಗ್ಗೆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಕೋರ್ಟ್ ಆದೇಶದ ಮೇಲೆ ದರ್ಶನ್ ಮನೆ ಮೇಲೆ ಐಟಿ ದಾಳಿಗೆ ನಿರ್ಧಾರವನ್ನ ಮಾಡಿದೆ. 24ನೇ ಎಸಿಎಂಎಂ ಕೋರ್ಟ್ಗೆ ಐಟಿ ತಂಡ ಮನವಿಯನ್ನ ಮಾಡಿಕೊಂಡಿತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು, ಒಂದ್ ಕಡೆ ಕೊಲೆ ಪ್ರಕರಣ, ಅದರ ಜಾಮೀನು ಅರ್ಜಿಯ ಚಿಂತೆ ಅದು ಮುಂದೂಡಿಕೆಯಾಗಿದೆ. ಮತ್ತೊಂದ್ ಕಡೆಗೆ ಈಗ ಐಟಿ ರೇಡ್ನ ಚಿಂತೆ ನಟ ದರ್ಶನ್ಗೆ ಕಾಡ್ತಾ ಇರೋದು. ಈ ಐಟಿ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗ್ತಾ ಇರೋದು ಯಾಕೆ? ಯಾವ ಕಾರಣಕ್ಕಾಗಿ ರೇಡ್ ಮಾಡಲಾಗ್ತಾ ಇದೆ? ಖಂಡಿತ ವಿದ್ಯಾರ್ಥಿ, ಈ ಪ್ರಕರಣದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ ಕಿಡ್ನಾಪ್ ಮಾಡಿ ಕರೆತಂದಂತಹ ಬಳಿಕ ಆತನನ್ನ ಶೆಡ್ನಲ್ಲಿ ಹೊಡೆದು ಕೊಲ್ಲುವಂತಹ ಕೆಲಸ, ಕೊನೆಗೆ ಸಾಕ್ಷಿ ನಾಶ ಮಾಡುವಂತಹ ಹಂತಕ್ಕೆ ಹೋದಂತಹ ಸಂದರ್ಭದಲ್ಲಿ ಆರೋಪಿಯಾಗಿರುವಂತಹ ಬದೀಶ್ ಮತ್ತೆ ವಿನಯ್ ಇಲ್ಲಿ ಹಣವನ್ನ ಕೇಳುವಂತಹ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ದರ್ಶನ್ ಮನೆಯಲ್ಲಿದ್ದಂತಹ ಕ್ಯಾಶ್ ಅನ್ನು ತೆಗೆದುಕೊಂಡು ಬಂದು ಕೊಡ್ತಾರೆ. ಅದು 30 ಲಕ್ಷ ಒಂದು ಕಡೆ. ಅದಾದ ಬಳಿಕ ಇನ್ನೊಬ್ಬ ವ್ಯಕ್ತಿಯ ಮೂಲಕ ಹಣವನ್ನು ತರಿಸಿಕೊಂಡು ಅವರಿಗೆ ಸಂದಾಯ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಪ್ರಕರಣದಲ್ಲಿ ಒಟ್ಟು 84 ಲಕ್ಷ ರೂಪಾಯಿ ಹಣದ ವಹಿವಾಟು ನಡೆದಿರಬಹುದು. ಅಂದ್ರೆ ಈ ಕೃತ್ಯ ಎಸಗಿದಂತಹ ಬಳಿಕ ಸಾಕ್ಷಿ ನಾಶ ಮಾಡೋದಕ್ಕೆ, ಜೊತೆಗೆ ಬಾಡಿಯನ್ನು ಡಿಸ್ಪೋಸ್ ಮಾಡೋದಕ್ಕೆ, ಪ್ರಕರಣದಿಂದ ಬೇರೆ ಆರೋಪಿಗಳನ್ನ ಇದರಲ್ಲಿ ಸರೆಂಡರ್ ಮಾಡಿಸಿ ಪ್ರಕರಣದ ದಾರಿ ತಪ್ಪಿಸುವಂತಹ ಪ್ರಯತ್ನ ಏನ್ ನಡೀತು. ಇದಕ್ಕೆ ಬಳಕೆ ಆಗಿದ್ದು ಸುಮಾರು 84 ಲಕ್ಷದಷ್ಟು ಹಣವನ್ನ ಬಳಕೆ ಮಾಡುವಂತಹ ಕೆಲಸವನ್ನ ಆರೋಪಿಗಳು ಮಾಡಿದ್ರು. ಹೀಗಾಗಿ ಅಷ್ಟು ಹಣದ ಮೂಲವನ್ನ ಈಗ ಕೆದಕುವಂತಹ ಕೆಲಸಕ್ಕೆ ಮುಂದಾದ್ರು. ಪೊಲೀಸರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಂದಿಯ ಬಳಿ ಹಣವನ್ನು ಈಗ ರಿಟ್ರೀವ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಸೀಸ್ ಮಾಡಿ ಅದನ್ನ ಕೋರ್ಟ್ ಮುಂದೆ PF ಹಾಕುವಂತ ಕೆಲಸ ಆಯ್ತು. ಯಾವಾಗ ಪ್ರಕರಣದಲ್ಲಿ ಯಾವುದೇ ಒಂದು ಪ್ರಕರಣದಲ್ಲಿ ಈ ರೀತಿ ಲಕ್ಷಾಂತರ ಹಣದ ವಹಿವಾಟು ಬಂದಂತಹ ಸಂದರ್ಭದಲ್ಲಿ, ಅದು ಪ್ರಮುಖವಾಗಿ ಬ್ಲಾಕ್ ಮನಿ ಟ್ರಾನ್ಸಾಕ್ಷನ್ ನಡೆಸುವಂತಹ ಸಂದರ್ಭದಲ್ಲಿ ಆ ಕನ್ಸರ್ನ್ ಪೊಲೀಸರು ಐಟಿ ಅಧಿಕಾರಿಗಳಿಗೆ ಈ ಒಂದು ಇನ್ಫಾರ್ಮೇಶನ್ ಕೊಡುವಂತಹ ಕೆಲಸವನ್ನು ಮಾಡಬೇಕು. ಹೀಗಾಗಿ ಇದೇ ಆಧಾರದಲ್ಲಿ ಈಗ ಇನ್ಫಾರ್ಮೇಶನ್ ಆದರೂ ಕಾಸರಗೋಡು ಪೊಲೀಸರು ಈ ಒಂದು ಮಾಹಿತಿನ ಐಟಿ ಮುಂದೆ ಹಂಚಿಕೊಳ್ಳುವಂತಹ ಕೆಲಸ ಆಗಿತ್ತು. ಅದನ್ನ ಪರಿಗಣಿಸಿದ ಐಟಿ ಅಧಿಕಾರಿಗಳು ಈಗ 24 ಎಸ್ಎಂ ಮುಂದೆ ಒಂದು ಮನವಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರೆ, ಏನಂತಂದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಅವರ ವಿಚಾರಣೆ ಅವಶ್ಯಕತೆ ಇದೆ. ಜೊತೆಗೆ ದರ್ಶನ್ ಅವರನ್ನ ಈ ಒಂದು ಹಣದ ಮೂಲಕ್ಕೆ ನಾವು ಅವರನ್ನ ವಿಚಾರಣೆ ನಡೆಸಬೇಕು ಅಂತ ಮನವಿ ಸಲ್ಲಿಸಿದ್ರು. ಜೊತೆಗೆ ಅವರ ಮನೆ ಮೇಲೆ ದಾಳಿ ನಡೆಸಬೇಕು. ಯಾಕಂತಂದ್ರೆ 30 ಲಕ್ಷ ಕ್ಯಾಶ್ ಮನೆಯಲ್ಲಿ ಇಟ್ಕೊಂಡಿದ್ದಂತಹ ಕಾರಣವಾಗಿ ನಾವು ಪರಿಶೀಲಿಸಬೇಕಾಗುತ್ತೆ. ಇನ್ನಷ್ಟು ಈ ರೀತಿ ಆದಾಯ ತೆರಿಗೆ ವಂಚನೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಪಾಯಿಂಟ್ ಅನ್ನು ಇಟ್ಕೊಂಡು ಅವರು ಮನವಿ ಸಲ್ಲಿಸುವಂತಹ ಕೆಲಸವನ್ನ 24ನೇ ಎಸಿಎಂ ಕೋರ್ಟ್ ನಲ್ಲಿ ಮಾಡಿದ್ರು. ಇನ್ನು ಆ ಕೋರ್ಟ್ ನ ಅರ್ಜಿ ವಿಚಾರಣೆ ಪೆಂಡಿಂಗ್ ಇರುವಂತದ್ದು. ಇದರ ನಡುವೆ ಆ ದರ್ಶನ್ಗೂ ಕೂಡ ಜೈಲಿನಲ್ಲಿರುವಂತಹ ದರ್ಶನ್ಗೆ ಸಹ ತೆರಳಿದಂತಹ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ರು. ಅದರಂತೆ ಇವತ್ತು ಬಳ್ಳಾರಿಯಲ್ಲಿರುವಂತಹ ದರ್ಶನ್ ಅನ್ನ, ಅಂದ್ರೆ ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ ಮನೆಗೆ ಅಲ್ಲಿಗೆ ಹೋಗಿರುವಂತಹ ಐಟಿ ಅಧಿಕಾರಿಗಳು ಸ್ವತಃ ಜೈಲಿನಲ್ಲಿ ಆತನಿಂದ ಹೇಳಿಕೆ ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಈ 30 ಲಕ್ಷ ಹಣವನ್ನ ಯಾರಿಂದ ಪಡೆದುಕೊಂಡ್ರಿ, ಯಾವ ಉದ್ದೇಶಕ್ಕೋಸ್ಕರ ಪಡ್ಕೊಂಡಿದ್ರಿ, ಮತ್ತೆ ಅವತ್ತು ಕೊಟ್ಟಂತಹ ಹಣದ ಮೂಲ ಏನು ಅಂತೇಳಿ ಇವತ್ತು ಹೇಳಿಕೆ ದಾಖಲಿಸಿಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ನ್ಯೂಸ್ ಫಸ್ಟ್ ಲಭ್ಯ ಆಗಿರುವಂತದ್ದು. ಈ ಮೂಲಕ ಮುಂದಿನ ದಿನಗಳಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮನೆ ಮೇಲೆ ಐಟಿ ರೇಡ್ ಆಗುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂತದ್ದು. ಯಾಕಂತಂದ್ರೆ ಕೋರ್ಟ್ ಅವರ ಮನವಿಯನ್ನು ಪುರಸ್ಕರಿಸಿದ್ರೆ ಈ ಮೂಲಕ ಕೆಲವೊಂದು ಕಡೆ ಪ್ರಕರಣದಲ್ಲಿ ಒಂದ್ ಕಡೆ ಕೊಲೆ ಕೇಸ್ ಆಯ್ತು, ಇನ್ನೊಂದ್ ಕಡೆ ಸಾಕ್ಷಿ ನಷ್ಟ ಇರ್ಬೋದು, ಕಿಡ್ನಾಪ್ ಇರೋದು. ಇದರ ಜೊತೆಗೆ ಐಟಿ ವಂಚನೆ ಮಾಡಿದಂತಹ ಆರೋಪವು ಕೂಡ ಈಗ ದರ್ಶನ್ ಅವರಿಗೆ ಕೆಳಕೊಳ್ಳುವಂತಹ ಸಾಧ್ಯತೆಗಳಿದೆ. ಉದ್ದೇಶಕ್ಕೆ ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.